ಶುಭ ಮುಂಜಾನೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪತ್ರಿಕಾ ಸುದ್ದಿಗೋಷ್ಠಿ ಏನು ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ನಾನು ಹಾರ್ದಿಕ ಸ್ವಾಗತ ಮಾಡ್ತೀನಿ ಈ ಸುದ್ದಿಗೋಷ್ಠಿಗೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂಥ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿಗಳಾದಂಥ ಅಫ್ಸರ್ KR ನಗರ್ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದಂಥ ಹಿದಾಯತುಲ್ಲಾ ಕಾಗದಗಾರ್ ಅವರು, ಅದೇ ರೀತಿ ಗದಗ ವಿಧಾನಸಭಾ ಕ್ಷೇತ್ರದ ಸಮಿತಿ ಅಧ್ಯಕ್ಷರಾದಂಥ ಮುಸ್ತಾಕ್ ಹೊಸಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಫಾನ್ ತರಫ್ದಾರ್, ಜಿಲ್ಲಾ ಸಮಿತಿ ಸದಸ್ಯರಾದಂಥ ಅಜೀಜ್ ಮುಲ್ಲಾ ಅವರಿಗೆ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಪತ್ರಕರ್ತ ಬಂಧು ಮಿತ್ರರಿಗೆ ಈ ಸುದ್ದಿಗೋಷ್ಠಿಗೆ ಸ್ವಾಗತ ಮಾಡ್ತಾ, ಇವತ್ತು ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಅಫ್ಸರ್ KR ನಗರವನ್ನು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊ. ಮುದ್ರಣ ಕಾಶಿ ಗದಗ ಜಿಲ್ಲಾ ಎಲ್ಲ ಪತ್ರಕರ್ತ ಮಿತ್ರರೇ, ಎಲ್ರಿಗೂ ಕೂಡ ಬೆಳಗಿನ ಶುಭ ಕಾಮನೆಗಳು. ಇವತ್ತು ಒಂದು ಮಹತ್ವದ ವಿಚಾರದ ಬಗ್ಗೆ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಆ ವಿಚಾರವನ್ನು ಹಂಚಿಕೊಳ್ಳೋದಕ್ಕಿಂತ ಮುಂಚೆ ದೇಶ ಮತ್ತು ರಾಜ್ಯ ಮತ್ತು ನಮ್ಮ ಪ್ರಸಕ್ತ ಸನ್ನಿವೇಶದ ಬಗ್ಗೆ ಒಂದೆರಡು ಮಾತನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಒಂದು ಸಂವಿಧಾನ ಇದೆ. ಅದೇ ರೀತಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ನಮ್ಮ ಬಹಳಷ್ಟು ಮಹನೀಯರು ಬಹಳಷ್ಟು ತ್ಯಾಗ ಬಲಿದಾನಗಳನ್ನು ಕೊಟ್ಟು ಈ ದೇಶವನ್ನು ಸ್ವತಂತ್ರಗೊಳಿಸಿ ನಮಗಾಗಿ ನಾವು ಸ್ವತಂತ್ರವಾಗಿ ಜೀವಿಸಬೇಕು, ನಾವು ಕೂಡ ಒಂದು ಸಂವಿಧಾನದ ಕಾನೂನು ಚೌಕಟ್ಟು ಸಂವಿಧಾನದ ಆಶಯಗಳ ಅಡಿಯಲ್ಲಿ ಜೀವಿಸಬೇಕೆಂಬಂತಹ ಮಹತ್ತಾದ ಕನಸನ್ನು ಕಂಡಿದ್ದರು. ದುರದೃಷ್ಟ ಏನಂತ ಹೇಳಿದ್ರೆ, ಕಳೆದ 75-80 ವರ್ಷ ಕಳೆದರೂ ಕೂಡ ಈ ದೇಶದಲ್ಲಿ ಯಾವ ಮಹತ್ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಪೂರ್ವಿಕರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಬಿಳಿಯರ ವಿರುದ್ಧ ರಾಜಿರಹಿತ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ರೋ ಆ ಆಶಯಗಳು ಪೂರ್ತಿಯಾಗಲೇ ಇಲ್ಲ ಎಂಬುದು ಬಹಳ ದೊಡ್ಡ ದುರಂತ. ಹಾಗಾದರೆ ಏನು ದೇಶಕ್ಕೆ ಸ್ವಾತಂತ್ರ್ಯನೇ ಸಿಗಲಿಲ್ವಾ ಅಂತ ಕೇಳಿದ್ರೆ, ಸ್ವಾತಂತ್ರ್ಯ ಸಿಕ್ಕಿದೆ. 1947 ಆಗಸ್ಟ್ 15ರ ರಾತ್ರಿ ಬಿಳಿಯರು ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಇದು ರಾಜಕೀಯ ಸ್ವಾತಂತ್ರ್ಯ ಮಾತ್ರ. ಈ ದೇಶದ ಕಟ್ಟಕಡೆಯ ಪ್ರಜೆಯೂ ಕೂಡ ಯಾವುದೇ ಭಯವಿಲ್ಲದೆ, ಹಸಿವಿಲ್ಲದೆ, ಬಡತನವಿಲ್ಲದೆ ಎಲ್ರಿಗೂ ಸಮಾನ ಅವಕಾಶವಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯವಾಗಿರುವಂತಹ ಸಮ ಸಮಾಜ ನಿರ್ಮಾಣ ಅಂದರೆ ಸಾಮಾಜಿಕ ಸ್ವಾತಂತ್ರ್ಯ ಇವತ್ತು ಈ ದೇಶದ ಒಬ್ಬ ಬಡವನಿಗೆ, ಒಬ್ಬ ರೈತನಿಗೆ, ಒಬ್ಬ ಕಾರ್ಮಿಕನಿಗೆ ಸಿಗಲೇ ಇಲ್ಲ ಎಂಬುದು ಬಹಳ ದೊಡ್ಡ ದುರಂತ. ಎಲ್ಲಿಯವರೆಗೆ ಪರಿಸ್ಥಿತಿ ಹದಗೆಟ್ಟಿದೆ ಅಂದರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳು ನಿರ್ಗಳವಾಗಿ ನಿರ್ಭಯವಾಗಿ ಮನೆಯಿಂದ ಹೊರಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ. ಯಾವಾಗ ಅವರ ಮೇಲೆ ಅಟ್ಯಾಕ್ ಆಗ್ತದೆ, ಯಾವಾಗ ಅವರ ಮೇಲೆ ರೇಪ್ ಆಗ್ತದೆ, ಯಾವಾಗ ಅವರ ಮೇಲೆ ಕರಾಳ ಕಣ್ಣು ಬೀಳ್ತದೆ, ಈ ಕಿಡಿಗೇಡಿಗಳ ಕಣ್ಣು ಬೀಳುತ್ತೆ, ಇಂತಹ ಭಯದಲ್ಲೇ ಮಹಿಳೆಯರು ಜೀವನ ಮಾಡ್ತಾ ಇದ್ದಾರೆ. ರೈತರು ಇಡೀ ವರ್ಷ 6 ತಿಂಗಳು 1 ವರ್ಷ ತನ್ನ ಹೊಲ ಗದ್ದೆ ತೋಟಗಳಲ್ಲಿ ಉತ್ತು ಬಿತ್ತು ಬೆವರು ಸುರಿಸಿ ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ಲಾಸ್ಟಿಗೆ APMCಗಳಲ್ಲಿ RMCಗಳಲ್ಲಿ ರೋಡಿಗೆ ಸುರಿದು ಪ್ರತಿಭಟನೆ ಮಾಡಿ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತೇಳಿ ಗೋಗರಿಯುವಂಥ ಪರಿಸ್ಥಿತಿ ಇದೆ. ಅಲ್ಪಸಂಖ್ಯಾತರ ಪರಿಸ್ಥಿತಿ ಹೇಳತೀರದು. ಯಾವಾಗ ಎಲ್ಲಿ ಯಾರ ಮೇಲೆ ಲಿಂಚಿಂಗ್ ಮಾಡಿ ಕೊಲೆ ಮಾಡ್ಲತ್ತಾರ ಅಂತ ಭರವಸೆನೇ ಇಲ್ಲ. ಮನೆಯಿಂದ ಒಬ್ಬ ಅಲ್ಪಸಂಖ್ಯಾತ ಹೊರಟ್ರೆ ಸೇಫೆಸ್ಟ್ ಆಗಿ ತನ್ನ ಮನೆಗೆ ಬರ್ತಾನೆ ಎಂಬಂಥ ಭರವಸೆ ಆ ತಾಯಿಗಿರಲ್ಲ. ದಲಿತರ ಪರಿಸ್ಥಿತಿ, ಹೋಟೆಲಲ್ಲಿ ಹೋಗಿ ಒಂದು ಸಾರ್ವಜನಿಕ ಏನು ಪ್ರದೇಶಗಳಲ್ಲಿ ನೀರು ಕುಡಿಲಿಕ್ಕೂ ಅವಕಾಶ ಇಲ್ಲ. ಕೇವಲ ಒಬ್ಬ ದಲಿತ ಸಹೋದರ ಮೀಸೆ ದೊಡ್ಡದಾಗಿಟ್ಟಿದ್ದಾನೆ ಎಂಬ ಕಾರಣಕ್ಕೆ ಗುಂಡು ಹೊಡೆದು ಕೊಲೆ ಮಾಡಲಾಗ್ತದೆ. ಮದುವೆ ದಿಬ್ಬಣ್ಣ ಹೇಳಿದ ಎಂಬ ಕಾರಣಕ್ಕೆ ಅವನ ಕೊಲೆ ಮಾಡಲಾಗ್ತದೆ. ಇಂತಹ ಅಸ್ಪೃಶ್ಯತೆ ಇಂದು ಕೂಡ ಜೀವಂತ ಇದೆ. ಸಾವಿರಾರು ಸಮಸ್ಯೆಗಳು ಇಂದು ಜೀವಂತವಾಗಿದೆ. ಇದು ನಮ್ಮ ದೇಶ ಮತ್ತು ರಾಜ್ಯದ ಪರಿಸ್ಥಿತಿ. ಇದರ ನಡುವೆ ಒಕ್ಕೂಟ ಸರ್ಕಾರ ಇವತ್ತು ಈ ದೇಶದಲ್ಲಿ ಏನು ಸಮಸ್ಯೆಗಳು ಚರ್ಚೆ ಆಗಬೇಕಾಗಿತ್ತು, ಜನರ ಸಮಸ್ಯೆಗಳು, ಜಲುವಂತ ಸಮಸ್ಯೆಗಳು, ಅದರ ಬಗ್ಗೆ ಚರ್ಚೆಯನ್ನು ಮಾಡದೆ ಕಳೆದ 14 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ಆಡಳಿತಕ್ಕೆ ಬಂದ 14 ವರ್ಷ, BJP ನೇತೃತ್ವದ NDA ಅಧಿಕಾರಕ್ಕೆ ಬಂದ 14 ವರ್ಷದಲ್ಲಿ 10 ಲಕ್ಷ ಇಂಡಿಯನ್ ಪೌರರು ಈ ದೇಶದ ಪೌರತ್ವವನ್ನೇ ತೊರೆದಿದ್ದಾರೆ. ಅವರು ಯಾರು ಕಾಮನ್ ಮ್ಯಾನ್ಗಳಲ್ಲ, ಆಟೋ ಡ್ರೈವರ್ಗಳು, ಕೂಲಿ ಕಾರ್ಮಿಕರಲ್ಲ, ಮಲ್ಟಿ ಕ್ರೋರ್ ಬಿಸ್ನೆಸ್ ಮ್ಯಾನ್ಸ್ಗಳೆಲ್ಲರೂ ಕೂಡ
ಯಾರೋ ಅಮೆರಿಕಾದ ಪೌರತ್ವವನ್ನು ಪಡ್ಕೊಂಡಿದ್ದಾರೆ, ಯಾರೋ ಇಂಗ್ಲೆಂಡ್ನ ಪೌರತ್ವ ಪಡ್ಕೊಂಡಿದ್ದಾರೆ, ಯಾರೋ ಸೌದಿ ಅರೇಬಿಯಾದ ಪೌರತ್ವವನ್ನು ಪಡ್ಕೊಂಡಿದ್ದಾರೆ. ಅವರು ಈ ದೇಶದಿಂದನೇ ಪೌರತ್ವವನ್ನು ತೊರೆದು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಒಕ್ಕೂಟ ಸರ್ಕಾರ ಇಲ್ಲಿರುವಂತಹ ಒಬ್ಬ ಆಟೋ ಡ್ರೈವರ್ನ ಪೌರತ್ವದ ದಾಖಲೆಯನ್ನು ಕೇಳ್ತಾ ಇದೆ. ಇದು ಎಂತಹ ವಿಪರ್ಯಾಸ ಸ್ವಾಮಿ! SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಂಬಂತಹ ಅಸಂವಿಧಾನಿಕ ಒಂದು ಪ್ರಕ್ರಿಯೆಯ ಮೂಲಕ ಈ ದೇಶದ ಒಬ್ಬ ಸಾಮಾನ್ಯ ಬಡವನ ಪೌರತ್ವವನ್ನು ಸಾಬೀತುಪಡಿಸುವಂತ ಪ್ರಶ್ನೆಯನ್ನ ಒಕ್ಕೂಟ ಸರ್ಕಾರ ನಮ್ಮ ಮುಂದೆ ಇಡ್ತಾ ಇದೆ. ಇದನ್ನ ನೇರವಾಗಿ ಅವರು ಮಾಡ್ತಾ ಇಲ್ಲ. ಇದನ್ನ ಈ ದೇಶದ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಚುನಾವಣಾ ಆಯೋಗದ ಹೆಗಲ ಮೇಲೆ ಕೋವಿ ಇಟ್ಟು ಬಡವರನ್ನ ಕೊಲೆ ಮಾಡ್ತಾ ಇದೆ. ಚುನಾವಣಾ ಆಯೋಗಕ್ಕೆ ನಾವೆಲ್ಲರೂ ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು ಕೊಟ್ಟಂತಹ ಒಂದು ಸಾಂವಿಧಾನಿಕ ಜವಾಬ್ದಾರಿ ಇದೆ. ಆರ್ಟಿಕಲ್ 324, ಆರ್ಟಿಕಲ್ 325, ಆರ್ಟಿಕಲ್ 326 ಪ್ರಕಾರ ಈ ದೇಶದಲ್ಲಿ ಯಾರು 18 ವರ್ಷದ ವಯೋಮಾನಕ್ಕೆ ಬರ್ತಾರೆ ಅವರ ಹೆಸರನ್ನ ವೋಟರ್ ಲಿಸ್ಟ್ ನಲ್ಲಿ ಎನ್ರೋಲ್ ಮಾಡುವಂತಹ, ಯಾರು ಡೆತ್ ಆಗಿದ್ದಾರೆ ಅವರ ಹೆಸರನ್ನ ಡಿಲೀಷನ್ ಮಾಡುವಂತಹ, ಯಾರು ಬೇರೆ ಬೇರೆ ಕಾರಣಕ್ಕೆ, ಉದ್ಯೋಗದ ಕಾರಣಕ್ಕೆ, ಆರೋಗ್ಯದ ಕಾರಣಕ್ಕೆ, ಒಂದು ನಗರದಿಂದ ನಗರಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಆ ಇಂಟರ್ ಸಿಟಿಯಲ್ಲಿ ಒಂದು ಸಿಟಿಯಲ್ಲಿ ವಾರ್ಡಿಂದ ವಾರ್ಡಿಗೆ ಟ್ರಾನ್ಸ್ಫರ್ ಆಗ್ತಾರೆ, ಸ್ಥಳವನ್ನು ಬದಲಾಯಿಸ್ತಾರೆ, ವಾಸಸ್ಥಳ ಬದಲಾಯಿಸ್ತಾರೆ, ಅವರನ್ನ ಟ್ರಾನ್ಸ್ಫರ್ ಮಾಡುವಂತ ಅವಕಾಶವನ್ನ ವಿ ದಿ ಪೀಪಲ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಟ್ಟಿದ್ದೇವೆ. ಆದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಹೆಸರಿನಲ್ಲಿ ಈ ಪೌರರ ಪೌರತ್ವದ ದಾಖಲೆ ಕೇಳುವಂತಹ ಒಂದು ಅಧಿಕಾರನೇ ಎಲೆಕ್ಷನ್ ಕಮಿಷನ್ಗಿಲ್ಲ. ಇವತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಅವಾಂತರವನ್ನು ಸೃಷ್ಟಿಸಿ ಇವತ್ತು ದಾಖಲೆಯನ್ನು ಕೇಳುವಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಕೂಡ ದೊಡ್ಡ ಸಮಸ್ಯೆಗಳು ನಡೀತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಡೇಟ್ವರೆಗೆ 4 ಜನ BLOಗಳ ಸಾವಾಗಿದೆ. ಇದನ್ನು ನಾನು ಸಾವಂತ ಹೇಳಲ್ಲ, ಇದು ಪ್ರಭುತ್ವನೇ ಕೊಲೆ ಮಾಡಿದೆ ಅಂತ ಹೇಳ್ತಾ ಇದ್ದೇನೆ. SIRನ ಟ್ರಸ್ಟ್ನಿಂದಾಗಿ, ಯಾಕಂದ್ರೆ ಅವರಿಗೆ ಎಲೆಕ್ಷನ್ ಕಮಿಷನ್ ಇಂದ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರ EROಗಳು, ಅವರ ನೋಡೆಲ್ ಆಫೀಸರ್ಗಳು ಎಷ್ಟು ಟಾರ್ಗೆಟ್ ಆಯಿತು, ಎಷ್ಟು ಎನ್ಯುಮರೇಷನ್ ಫಾರಂ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಎಷ್ಟು ಡಾಟಾ ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ರಿ ಅಂತ ಕೇಳಬೇಕಾದ್ರೆ 4 ಜನ BLOಗಳು ಏನು ಸಾವಾಗಿದೆ, ಇದು ಪ್ರಭುತ್ವದ ಕೊಲೆ. ಇನ್ನು ಎಷ್ಟು ಜನ ಸಾವಾಗ್ತಾರೆ ನಮಗೆ ಗೊತ್ತಿಲ್ಲ. ಬಿಹಾರ ಒಂದೇ ರಾಜ್ಯದಲ್ಲಿ 68 ಜನ BLOಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ SIR ನಡೆದಂಥ ರಾಜ್ಯ ನೋಡಬೇಕಾದ್ರೆ ಇದೆಲ್ಲವೂ ಅವಾಂತರಗಳಲ್ಲಿ ನಡೀತಾ ಇದೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ, ಒಂದು ಪರ್ಯಾಯ ರಾಜಕೀಯ ಪಕ್ಷವಾಗಿ ಕಳೆದ 17 ವರ್ಷಗಳಿಂದ ನಾವು ಜನರ ಸಂಕಷ್ಟದ ಸಮಯದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಈ ಒಂದು ಆಲ್ಟರ್ನೇಟ್ ಪೊಲಿಟಿಕ್ಸ್ ಅನ್ನ, ಒಂದು ಪರ್ಯಾಯ ರಾಜಕಾರಣವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ SDPI ಇಂದ ಗೆದ್ದಿರುವಂತಹ 300ಕ್ಕಿಂತ ಹೆಚ್ಚು ಜನಪ್ರತಿನಿಧಿಗಳಿದ್ದಾರೆ. ಅದು ಗ್ರಾಮ ಪಂಚಾಯತ್ ಇರ್ಬೋದು, ಅಥವಾ ಕಾರ್ಪೊರೇಷನ್ ಇರ್ಬೋದು, CMCಗಳಿರ್ಬೋದು, TMCಗಳಿರ್ಬೋದು, ಪುರಸಭೆಗಳಿರ್ಬೋದು. ಒಳ್ಳೆಯ ಆಡಳಿತವನ್ನು ನಾವು ಕೊಟ್ಟಿದ್ದೇವೆ. 7 ಗ್ರಾಮ ಪಂಚಾಯಿತಿಗಳಲ್ಲಿ SDPI ಅಧಿಕಾರದಲ್ಲಿದೆ. ಅದರಲ್ಲಿ ಸಜಿಪನಡು ಎಂಬಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯಿತಿಗೆ ದ ಬೆಸ್ಟ್ ಗವರ್ನೆನ್ಸ್ ಅವಾರ್ಡ್ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ. ಒಂದೇ ₹1 ಭ್ರಷ್ಟಾಚಾರ ಇಲ್ಲ, ಯಾವುದೇ ಒಂದು ಅವಾಂತರಗಳಿಲ್ಲ, ಸುಸಜ್ಜಿತವಾದಂತಹ ಮಾಡೆಲ್ ಗ್ರಾಮ ಪಂಚಾಯತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಂತಹ 10 ಹಲವು ಸಾಧನೆಗಳನ್ನು SDPI ಇಂದ ಗೆದ್ದಂತಹ ಜನಪ್ರತಿನಿಧಿಗಳು ಮಾಡ್ತಾ ಬರ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಮಹೇಶ್ ಎಂಬುವಂತ ಒಬ್ಬ ನಮ್ಮ ನಗರಸಭಾ ಸದಸ್ಯ ಸೆಕೆಂಡ್ ಟೈಮ್ ವಿನ್ ಆಗಿದ್ದಾರೆ. ಅಲ್ಲಿರುವಂತಹ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಇಂತಹ 10 ಹಲವು ಉದಾಹರಣೆಗಳಿವೆ. ಎಕ್ಸಾಂಪಲ್ ನಾನು 2-3 ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದು. ನಾವು ಪರ್ಯಾಯ ರಾಜಕಾರಣಕ್ಕೆ ಒಂದು ಮುನ್ನುಡಿಯನ್ನು ಹಾಕಿದ್ದೇವೆ. 17 ವರ್ಷ ಯಶಸ್ವಿಯಾಗಿ ನಾವು ಪೂರೈಸುತ್ತಾ 18ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಇದೆ. ಜುಲೈ 21ನೇ ತಾರೀಕಿನಂದು ನಾವು ಪಕ್ಷದ ಫಾರ್ಮೇಷನ್ ಡೇ ಅನ್ನು ಆಚರಿಸುವ ಮುಖಾಂತರ ಜೂನ್ 21ರಂದು 18ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ಈ ಸುಸಂದರ್ಭದಲ್ಲಿ ಇದೇ ತಿಂಗಳು ಜುಲೈ 13ನೇ ತಾರೀಕಿನಂದು ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಆಗಿರುವಂತಹ MK ಫೈಜಿಯರವರು ಈ ಮುದ್ರಣ ಕಾಶಿ ಗದಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಈ ಒಂದು ಏನು ನಮ್ಮ 13ನೇ ತಾರೀಕು ಗದಗ ನಗರದಲ್ಲಿರುವಂತಹ ಕನಕ ಭವನದಲ್ಲಿ ಬೆಳಿಗ್ಗೆ 11:30 ಗಂಟೆಯಿಂದ ಮಧ್ಯಾಹ್ನ 3:30 ಗಂಟೆವರೆಗೆ ನಮ್ಮ ಬ್ರಾಂಚ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದ ಒಂದು ವಿಶೇಷ ನಾಯಕರ ಸಮಾವೇಶ, ಲೀಡರ್ಸ್ ಕಾಂಕ್ಲೇವ್, ನಾಯಕರ ಒಂದು ಡಿಸ್ಕಷನ್,
ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷರೊಂದಿಗೆ ಒಂದು ಸಂವಾದ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ನಮ್ಮ ಪಕ್ಷದ ಆಂತರಿಕ ಬಲವರ್ಧನೆಗೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಮುಂದಿನ ನಮ್ಮ ಹೋರಾಟ ಜನಪರ ಸಮಸ್ಯೆಗಳನ್ನು ಯಾವ ರೀತಿ ಕೈಗೆತ್ತಿಕೊಳ್ಬೇಕು, ಜನರ ಜಲ್ವಂತ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಏನೆಲ್ಲ ನಮ್ಮ ಕಾರ್ಯಯೋಜನೆಗಳಿರಬೇಕು, ಮುಂಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಯಾವ ರೀತಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕೆಂಬುದರ ಬಗ್ಗೆ ಒಂದು ಸಮಗ್ರವಾದಂತಹ ಚರ್ಚೆಗಳು ನಡೀಲಿಕ್ಕಿದೆ. ಅಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಹಳ ಭವ್ಯವಾಗಿ ನಮ್ಮ ಗದಗ ಜಿಲ್ಲಾ ನಾಯಕರು ನಿಮ್ಮ ಮುಳುಗುಂದು ಸರ್ಕಲ್, ಮುಳುಗುಂದ್ ನಾಕ ಏನು ಸಿಗ್ನಲ್ ಇದೆ ಅಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸುಮಾರಿಗೆ ಬೆಳಿಗ್ಗೆ 11 ಗಂಟೆಗೆ ಅವರನ್ನ ಭವ್ಯವಾದ ಸ್ವಾಗತದೊಂದಿಗೆ ಅವರನ್ನ ರಿಸೀವ್ ಕೂಡ ಮಾಡಿಕೊಂಡು ನಮ್ಮ ಕನಕ ಭವನಕ್ಕೆ ಅವರನ್ನ ಕರೆದುಕೊಂಡು ಹೋಗುವ ಮುಖಾಂತರ ಅಲ್ಲಿ ನಮ್ಮ ಪಕ್ಷದ ಆಂತರಿಕ ಬೆಳವಣಿಗೆ, ಆಂತರಿಕ ನಮ್ಮ ರಚನೆ, ನಮ್ಮ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಗಳಿಗೆ ಚರ್ಚೆ ನಡೀಲಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಶಫಿ ರಾಜಸ್ಥಾನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೊಂದಿಗೆ, ಅದೇ ರೀತಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರುವಂತಹ ಯಾ ಮೊಹಿದ್ದೀನ್ ತಮಿಳುನಾಡು, ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಅಬ್ದುಲ್ ಮಜೀದ್ ಮೈಸೂರು, ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಸಮಿತಿ ಸದಸ್ಯರು ಆಗಿರುವಂತಹ ಅಬ್ದುಲ್ ಹನ್ನಾನ್, ರಾಜ್ಯ ಕಾರ್ಯದರ್ಶಿ ಅಫ್ಸರ್ ಕೆಆರ್ ನಗರ್, ರಾಜ್ಯ ಸಮಿತಿ ಸದಸ್ಯರಾಗಿರುವಂತಹ ಫಯಾಜ್ ದಾವಣಗೆರೆ ಮತ್ತು ನಾನು ಅಫ್ಸರ್ ಕೊಡ್ಲಿಬೇಟೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ನಾವೆಲ್ಲರೂ ಕೂಡ ಈ ಒಂದು ಲೀಡರ್ಸ್ ಕಾನ್ಕ್ಲೇವ್ ಅಲ್ಲಿ ನಮ್ಮ ಗ್ರಾಸ್ ರೂಟ್ ಮಟ್ಟದ ಕಾರ್ಯಕರ್ತರೊಂದಿಗೆ ಅಂದರೆ ನಾಯಕರೊಂದಿಗೆ ನೇರವಾದ ಸಂವಾದವನ್ನು ನಡೆಸಲಿಕ್ಕಿದ್ದೇವೆ. ಅಂದು ನಿಮಗೆ ವಿಶೇಷವಾಗಿ ಪತ್ರಕರ್ತ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು, ನೀವು ಸಂವಿಧಾನದ 4ನೇ ಅಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಈ 3 ಅಂಗಗಳಲ್ಲಿ ಆಗುವಂತಹ ಅಂಕು ಡೊಂಕುಗಳು, ಜನವಿರೋಧಿ ಪಾಲಿಸಿಗಳು ಜಾರಿಗೆ ಬಂದಾಗ ಖಡ್ಗಕ್ಕಿಂತ ಹರಿತವಾದ ಲೇಖನಿಯ ಮುಖಾಂತರ ನೀವು ಅವರನ್ನು ಎಚ್ಚರಿಸಬೇಕಾದಂತಹ ಮಹತ್ತರ ಸಾಂವಿಧಾನಿಕ ಜವಾಬ್ದಾರಿ ಈ ಮಾಧ್ಯಮ ರಂಗಕ್ಕಿರೋ ಕಾರಣಕ್ಕೆ ನಿಮ್ಮೆಲ್ಲ ಆ ಪತ್ರಕರ್ತ ಮಿತ್ರರಲ್ಲಿ ನನ್ನ ವಿನಂತಿ, ಅಂದು ಮಧ್ಯಾಹ್ನ 13ನೇ ತಾರೀಕು 1:30 ಗಂಟೆಗೆ ಸರಿಯಾಗಿ ಕನಕ ಭವನದ ಸಭಾಂಗಣದಲ್ಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಗೆ ನಿಮ್ಮ ಮಾಧ್ಯಮ ಪ್ರತಿನಿಧಿಗಳನ್ನು ಕಳಿಸುವ ಮುಖಾಂತರ ಅಲ್ಲಿ ಚರ್ಚೆಯಾಗುವಂಥ ವಿಚಾರಗಳನ್ನು ನಿಮ್ಮ ಪತ್ರಿಕೆಗಳಲ್ಲಿ, ದೃಶ್ಯವಾಹಿನಿಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವ ಮುಖಾಂತರ ನಮ್ಮ ಜನಪರ ಕಾಳಜಿಯ ಚಿಂತನೆಗಳನ್ನು ಇಲ್ಲಿರುವಂತಹ ಎಲ್ಲ ಜನರಿಗೂ, ಪ್ರಜೆಗಳಿಗೂ ತಲುಪಿಸಬೇಕೆಂಬಂತಹ ವಿನಂತಿಯನ್ನು ಕೂಡ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದೆ ಬರುವಂತಹ ಯಾವೆಲ್ಲ ನಮ್ಮ ಕೆಲಸ ಕಾರ್ಯಗಳಿವೆ, ಪಕ್ಷದ ಕಾರ್ಯಚಟುವಟಿಕೆಗಳೇ, ಜನಪರ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಹಕಾರ ಇರಲಿ. ನೀವು ಸರಿಯಾಗಿದ್ದರೆ ಈ ಸಮಾಜ ಸರಿಯಾಗಿರ್ತದೆ. ನೀವು ಸ್ವತಂತ್ರ ಪತ್ರಕರ್ತರು ಆದ ಕಾರಣಕ್ಕೆ ನಿಮ್ಮ ಮೇಲೆ ಯಾವುದೇ ಏಜೆನ್ಸಿಗಳು ಒತ್ತಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ವಾಯತ್ತ ಸಂಸ್ಥೆಗಳ ಮೇಲೆ ಕೂಡ ಈ ಪ್ರಭುತ್ವ ಸರ್ಕಾರಗಳು ಪ್ರಭುತ್ವದ ಒಂದು ಒತ್ತಡವನ್ನು ಹಾಕಿ ಚುನಾವಣಾ ಆಯೋಗವನ್ನು ಮಿಸ್ಯೂಸ್ ಮಾಡ್ತಾ ಇರಬೇಕಾದ್ರೆ ಇದೆಲ್ಲವನ್ನ ಪ್ರಶ್ನೆ ಮಾಡಬೇಕಾದಂತಹ ಸಾಂವಿಧಾನಿಕ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ತಾವುಗಳು ನಿರ್ವಹಿಸ್ತೀರಾ ಎಂಬ ಆಶಾಭಾವನೆ ನಮಗಿದೆ. ನಿಮ್ಮ ಸಹಕಾರ ಇರಲಿ. ಮುಂದಿನ ದಿನಗಳಲ್ಲಿ ಪಕ್ಷದ ಈ ಹೋರಾಟಗಳಲ್ಲಿ ನಿಮ್ಮ ಸಹಕಾರವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಮೊದಲನೇ ಒಂದು ನಿಮ್ಮ ಪ್ರಶ್ನೆಗೆ ಆನ್ಸರ್ ಏನಂದರೆ, SDP ಪಕ್ಷ ಎಂಬುದು ಒಂದು ಸೈದ್ಧಾಂತಿಕ ಪಕ್ಷ. ಇದು ಸಿದ್ಧಾಂತದ ಆಧಾರದಲ್ಲಿ ಮುಂದೆ ನಡೆಯುವಂಥದ್ದು. ನಮ್ಮಲ್ಲಿ ಕೇಡರೇ ನಮ್ಮ ಪಕ್ಷದ ಮೂಲ ಶಕ್ತಿ. ನಾಯಕರಿಗಿಂತ ಹೆಚ್ಚಾಗಿ ಯಾವ ಕಾರ್ಯಕರ್ತ ನಮ್ಮ ಬಲಿಷ್ಠವಾಗಿರ್ತಾನೆ ಅಲ್ಲೇ ನಮಗೆ ಚುನಾವಣಾ ರಿಸಲ್ಟು ಬರೋದು, ಅಲ್ಲೇ ನಾವು ಜನರೊಂದಿಗೆ ನೇರ ಸಂಪರ್ಕ ಇಟ್ಕೊಂಡಿರುವಂಥದ್ದು. ಯಾವುದೇ ಚುನಾವಣೆ ಬಂದರೂ ಕೂಡ ಯಾವುದೇ ಸೈದ್ಧಾಂತಿಕ ಪಕ್ಷದ ಎಕ್ಸಾಂಪಲನ್ನು ನೀವು ತೆಗೆದು ನೋಡಿದ್ರೆ, ಈವನ್ ಕಮ್ಯುನಿಸ್ಟ್ ಇರ್ಬೋದು, BJP ಇರ್ಬೋದು, ಅವರ ಪ್ರಾರಂಭದ ಘಟ್ಟಗಳು ರಿಸಲ್ಟ್ ಓರಿಯೆಂಟೆಡ್ ಆಗಿ ಯಾರ್ದು ಇಲ್ಲ. ಇತಿಹಾಸ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ಸ್ಟ್ರಗಲ್ ಇತ್ತು. 17 ವರ್ಷಗಳಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದೇವೆ. ಇವತ್ತು ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ನಾನು ಸ್ವತಃ ದಾವಣಗೆರೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಫಸ್ಟ್ ಟೈಮ್ ನಾವು ಕಂಟೆಸ್ಟ್ ಮಾಡಿದಾಗ 1700 ಓಟ್ ಬಂದಿತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ. ನಾನು ಮೊನ್ನೆ ಕಂಟೆಸ್ಟ್ ಮಾಡಬೇಕಾದ್ರೆ ಉಪಚುನಾವಣೆಯಲ್ಲಿ 18,975 ಮತಗಳು ಬಂದಿದೆ. ಇದು ಏನನ್ನ ದಿಕ್ಸೂಚಿ ಕೊಡ್ತಾ ಇದೆ ಅಂದರೆ, ನಾವು ಗ್ರೋತ್ ಆಗ್ತಾ ಇದ್ದೇವೆ, ನಾವು ಡೆವಲಪ್ ಆಗ್ತಾ ಇದ್ದೇವೆ, ನಮಗೆ ವೋಟ್ ಬ್ಯಾಂಕ್ ಶೇರ್ ಹೆಚ್ಚಾಗ್ತಾ ಇದೆ ಹೊರತು ಎಲ್ಲೂ ಕೊರತೆ ಆಗ್ತಾ ಇರೋದಿಲ್ಲ. ನಿಮಗೆ ಪಕ್ಷದ ಕಾರ್ಯಕರ್ತರು ಕಾಣ್ಲಿಕ್ಕೆ ಸಿಗೋದಿಲ್ಲ. ನೀವು ಹೇಳ್ದಂಗೆ ಬೇರೆ ರಾಜಕೀಯ ಪಕ್ಷದ ಹಾಗೆ ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ ಅಥವಾ ರ್ಯಾಲಿಗಳಲ್ಲಿ ನಾವು ಒಂದೇ ₹1 ಹಣವನ್ನು ಕೊಡೋದಿಲ್ಲ.
ಯಾವುದೇ ಕ್ಯಾಂಪೇನ್ ಆಗಿರಲಿ, ರ್ಯಾಲಿ ಆಗಿರಲಿ, ನಮ್ಮ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ತನ್ನ ಜೀವನಾಂಶದ ಒಂದು ಅಂಶವನ್ನು ಪಕ್ಷಕ್ಕೆ ಕೊಡುವ ಮುಖಾಂತರ ವಾಲಂಟಿಯರ್ ಆಗಿ ಬರೋ ಕಾರಣಕ್ಕೆ ಅವರು ಅವರ ಟೈಮ್ ಶೆಡ್ಯೂಲ್ ಮುಖಾಂತರ ನಮಗಾಗಿ ಕೆಲಸ ಮಾಡ್ತಾರೆ. ಅದು ಎಲ್ಲೂ ಕೂಡ ಗೋಚರ ಆಗೋದಿಲ್ಲ. ಹಾಗಾಗಿ ನಾವು ಹೆಚ್ಚು ಮಾಧ್ಯಮಗಳಲ್ಲೂ ಕೂಡ ಆ್ಯಡ್ಗಳು ಕೊಡೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಏನಾಗ್ತದೆ, ನ್ಯಾಚುರಲ್ ಆಗಿ ನಮ್ಮ ಪಬ್ಲಿಸಿಟಿ ಆಗಲ್ಲ. ಇದರ ಅರ್ಥ ನಮ್ಮ ಶಕ್ತಿ ಕುಗ್ತಾ ಇದೆ ಅಂತಲ್ಲ, ನಾವು ಬೆಳೀತಾ ಇದ್ದೇವೆ. ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ನಾವು ಗ್ರಾಮ ಪಂಚಾಯತಿ ಚುನಾವಣೆ ಕಂಟೆಸ್ಟ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ 67 ಸ್ಥಾನವನ್ನು ನಾವು ಗೆದ್ದಿದ್ವಿ. 69 ಸೆಕೆಂಡ್ ಟೈಮ್ ನಾವು 5 ವರ್ಷದ ನಂತರ ಚುನಾವಣೆ ಮಾಡಿದ್ವಿ, 240 ನಾವು ವಿನ್ ಆದ್ವಿ. ಅಂದರೆ 200% ಇನ್ಕ್ರೀಸ್ ಆಯಿತು ನಮ್ಮ ರಿಸಲ್ಟ್. ಹಾಗಾಗಿ ಇಟ್ಸ್ ಟೇಕ್ ಓನ್ ಟೈಮ್. ಮತ್ತು ನಾವು ಕೂಡ ಆ ಒಂದು ಭ್ರಮೆಯಲ್ಲಿಲ್ಲ, ನಾಳೆನೇ ನಾವು ಮಿನಿಸ್ಟರ್ ಆಗ್ಬಿಡ್ತೇವೆ, ಮುಖ್ಯಮಂತ್ರಿ ಆಗ್ಬಿಡ್ತೇವೆ. ನಮ್ಮ 17 ವರ್ಷದ ಇತಿಹಾಸ, ನಮ್ಮ ಅನುಭವ ಏನು ಹೇಳ್ತಾ ಇದೆ ಅಂದರೆ, ಈಗಿನ ಈ ಏನು ಫಾಸ್ಟ್ ಟ್ರ್ಯಾಕ್ ಯುಗ ಏನಿದೆ, ಟೆಕ್ನಾಲಜಿಯ ಯುಗ, ಇವತ್ತು ಬೆರಳ ತುದಿಯಲ್ಲಿ ಪ್ರಪಂಚ ಸುತ್ತಿ ಬರುವಂಥ ಯುಗ, ನಾವು ಕೂಡ ಹೊಸದಾಗಿ ಹೊಸ ಚಿಂತನೆಯೊಂದಿಗೆ ಕಾರ್ಯಕರ್ತರಿಗೆ ಹುರುಸು ತುಂಬುವಂಥ ಕೆಲಸ ಈ ಲೀಡರ್ಸ್ ಕಾನ್ಕ್ಲೇವ್ ಮುಖಾಂತರ ಅದನ್ನೇ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ಬೋದು. ಮತ್ತು ಕಾಂಗ್ರೆಸ್ ಬಗ್ಗೆ ನೀವು ಹೇಳಿದ್ರಿ, ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. SDP ಒಬ್ಬ ಕಾರ್ಯಕರ್ತ ಬೇರೆ ಪಕ್ಷದೊಂದಿಗೆ ಹಿಂದೆ ಹೋಗುವಂಥ ಯಾವುದಾದ್ರೂ ಉದಾಹರಣೆ ನಮಗೆ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ನಾವು ಆ್ಯಕ್ಷನ್ ತಗೊಳ್ತೇವೆ. ಅಂತಹ ಕಾರ್ಯಕರ್ತ ನಮ್ಮ ಸಿದ್ಧಾಂತದೊಂದಿಗೆ ಯಾವುದೇ ರಾಜಿಯನ್ನು ನಾವು ಮಾಡ್ಕೊಳ್ಳೋದಿಲ್ಲ. ಅಂಥ ಕಾರ್ಯಕರ್ತನ ನಾವು ಯಾವುದೇ ಕಾರಣಕ್ಕೂ ಮುಂದುವರಿಸಲ್ಲ. ಸರ್, ದಾವಣಗೆರೆ ಉಪಚುನಾವಣೆ ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಡುವಂತಹ, ಸುವರ್ಣ ಅಕ್ಷರಗಳಲ್ಲಿ ದಾಖಲಿಸಲ್ಪಡುವಂಥ ಒಂದು ಚುನಾವಣೆ. ಯಾಕಂದರೆ ನಾನಲ್ಲಿ ಅಭ್ಯರ್ಥಿಯಾದ ಕಾರಣಕ್ಕೆ ಹೇಳ್ತಾ ಇದ್ದೇನೆ, ಆ ಒಂದು ಸೌತ್ ಕಾನ್ಸ್ಟಿಟ್ಯೂನ್ಸಿ, ದಾವಣಗೆರೆಯ ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅಂದರೆ, ಉತ್ತರ ಮತ್ತು ದಕ್ಷಿಣ ಒಂದೇ ಬಾರ್ಡರ್ ಇರೋದು. ನೀವು ಒಂದು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿ, ಆ ರೈಲ್ವೆ ಟ್ರ್ಯಾಕ್ 2 ಕಾನ್ಸ್ಟಿಟ್ಯೂನ್ಸಿನ ಡಿವೈಡ್ ಮಾಡ್ತದೆ, ಅಂದರೆ ವಿಭಾಗ ಮಾಡ್ತದೆ. ರೈಲ್ವೆ ಟ್ರ್ಯಾಕ್ ಈ ಕಡೆ ಹೋದರೆ ನೀವು ಅಮೆರಿಕಾಗೆ ಹೋದಂಗೆ ಫೀಲ್ ಆಗ್ತದೆ. ನೀವು ಹೋಗಿ ಬನ್ನಿ ಒಂದ್ಸರಿ. ದೊಡ್ಡ ದೊಡ್ಡ ಮಾಲ್ಗಳು, ಶಾಪಿಂಗ್ ಮಾಲ್ಗಳು, ATMಗಳು, ಬ್ಯಾಂಕ್ಗಳು, ದೊಡ್ಡ ದೊಡ್ಡ ವಿಚಾರಗಳು ಅಲ್ಲಿದೆ, ಡೆವಲಪ್ಮೆಂಟ್ ಇದೆ ಅಲ್ಲಿ, ಹಾಸ್ಪಿಟಲ್, ಸ್ಕೂಲು, ಕಾಲೇಜು. ಸೌತಿಗೆ ಬಂದ ತಕ್ಷಣ ಸೋಮಾಲಿಯಾಗೆ ಬಂದಾಗೆ ಫೀಲ್ ಆಗ್ತದೆ. ಇದು ಕಳೆದ 50-60 ವರ್ಷಗಳಲ್ಲಿ ಒಂದೇ ಕುಟುಂಬದಿಂದ ಗೆದ್ದು ಬಂದಿದ್ದಂತಹ ಅಲ್ಲಿಯ ಜನಪ್ರತಿನಿಧಿಗಳ ಕೊಡುಗೆ ಆ ಕ್ಷೇತ್ರಕ್ಕೆ. ಆದ್ದರಿಂದ ಕಾಂಗ್ರೆಸ್ ಮಾತ್ರ ಅಲ್ಲ ಸರ್, ಅಲ್ಲಿದ್ದಂತಹ ಪ್ರತಿಯೊಬ್ಬರು ಕೂಡ ಬಿಡುಗಡೆಯ ಭಾಗ್ಯವನ್ನು ಬಯಸ್ತಾ ಇದ್ರು. ಏನಾದರೂ ಮಾಡಿ ಯಾರಾದರೊಬ್ಬರು ಬಂದು ನಮ್ಮನ್ನು ಇನ್ನಿಂದ ಪಾರ್ ಮಾಡಲಿ ಅಂತ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರಿಗೆ ಆಲ್ಟರ್ನೇಟ್ ಆಗಿ ಫೀಲ್ ಆಗಿದೆ. ಹಾಗಾಗಿ ಎಲ್ಲರೂ ಬದಲಾವಣೆ ಬಯಸಿ, ಅದು ಯಾವುದೇ ಪಕ್ಷ ಭೇದ ಇಲ್ಲದೆ, ಸಂಘಟನೆ ಭೇದ ಇಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ನಮ್ಮನ್ನು ಬೆಂಬಲಿಸಿರುವಂಥದ್ದು ಇದು ನಗ್ನ ಸತ್ಯ. ಇದನ್ನು ಮುಚ್ಚಿಡುವ ಹಾಗಿಲ್ಲ. ಹಾಗಂತೇಳಿ ನಿಮಗೆ ಯಾರಾದರೂ ಬೆಂಬಲ ಕೊಡ್ತಾ ಇದ್ರೆ ನೀವು ಬೇಡ ಅಂತ ಹೇಳಲಿಕ್ಕಾಗ್ತದೆ ಸರ್? ಯಾಕೆ? ನಿಮ್ಮನ್ನು ಮೆಚ್ಚಿ ಬೆಂಬಲ ಕೊಡ್ತಾರೆ, ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಬೆಂಬಲ ಕೊಡ್ತಾರೆ. ಅಂದರೆ ಯಾರು ಬಂದರೂ ನಾವು ವೆಲ್ಕಮ್ ಮಾಡಿದ್ವಿ. ಇನ್ನು ಜಮೀರ್ ಅಹಮದ್ ವಿಚಾರ ಅವರ ಪಕ್ಷದ ಆಂತರಿಕ ವಿಚಾರ, ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. SDP ಸೋಲಿಸಲಿಕ್ಕೆ ಇಡೀ ಕ್ಯಾಬಿನೆಟಲ್ಲಿ 10 ದಿನ ಠಿಕಾಣೆ ಹೂಡಿದೆ ಸರ್, 10 ಡೇಸ್. ಮತ್ತು ಒಂದೊಂದು ವಾರ್ಡಿಗೆ ಒಬ್ಬೊಬ್ಬ ಮಿನಿಸ್ಟರನ್ನು ಇನ್ಚಾರ್ಜ್ ಕೊಟ್ಟಿದ್ದಾರೆ. ಒಂದೊಂದು ಬೂತಿಗೆ ನಿಗಮ ಮಂಡಳಿ ಅಧ್ಯಕ್ಷರನ್ನು ಉಸ್ತುವಾರಿ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಎಲ್ರಿಗೂ ಕಾಡ್ತಾ ಇದ್ದಿದ್ದು ಒಂದೇ ಭಯ, SDP ಪಕ್ಷವನ್ನು ಸೋಲಿಸಬೇಕಂದ್ರೆ ನಾವು ಇಷ್ಟು ಒಂದು ವ್ಯಾಪಕ ಮಟ್ಟದಲ್ಲಿ ನಾವು ಇದನ್ನು ಮಾನಿಟರ್ ಮಾಡಿದರೆ ಮಾತ್ರ ಸೋಲಿಸಲಿಕ್ಕೆ ಸಾಧ್ಯ. ಕ್ರೋರ್ಸ್ ಆಫ್ ರುಪೀಸ್ ಹಣದ ಹೊರೆ ಹರಿಸಿದ್ದಾರೆ. ಆದರೂ ಕೂಡ ಅಲ್ಲಿಯ ಜನರು ಸ್ವಾಭಿಮಾನಕ್ಕಾಗಿ ಬದುಕುವಂಥವರು 18,975 ಜನ ನಾವು ಸ್ವಾಭಿಮಾನಕ್ಕೆ ಬದುಕೋರು ಅಂತೇಳಿ ಪ್ರೂವ್ ಮಾಡಿದ್ದಾರೆ. ನಾನು ಸೋತಿರ್ಬೋದು, ನಾನು ಇವತ್ತು ಅಲ್ಲಿ ಜನರಿಗೆ ಹೇಳಿದೆ ನಾನು ಸತ್ತಿಲ್ಲ. ನಾನು 25 ವರ್ಷದಿಂದ ದಲಿತ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಯಾವುದನ್ನು ನಾನು ಪಕ್ಷ ಭೇದ ಇಲ್ಲದೆ, ಸಂಘಟನೆ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ ಅವರ ಹೋರಾಟಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದವನು. ಎಷ್ಟು ಕೇಸುಗಳು ನನ್ನ ಮೇಲಾಗಿದೆ. ನಾನು 530 ಆದಿವಾಸಿಗಳ ಮೇಲೆ ಒಕ್ಕಲೆಬ್ಬಿಸಿತ್ತು ಕೊಡಗಿನಲ್ಲಿ. ಕೊಡಗಿನ ಸಿದ್ದಾಪುರದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಮಾಡಿದ್ದೀನಿ ನಾನು. ಪಾದಯಾತ್ರೆ ಮಾಡಿ ಇವತ್ತು 532 ಕುಟುಂಬಗಳಿಗೆ ವೆಲ್ಡ್ ಪ್ಲಾನ್ಡ್ ಕ್ವಾರ್ಟರ್ಸ್ ಅನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗಿದೆ. ನಾನಲ್ಲಿ ಜಾತಿ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ. ಹಾಗಾಗಿ ನನ್ನನ್ನು ಜನರು ಆ ಪಕ್ಷದ ಸಿದ್ಧಾಂತದೊಂದಿಗೆ ನನ್ನನ್ನು ಇಷ್ಟಪಟ್ಟು ಏನು ಓಟ್ ಹಾಕಿದ್ದಾರೆ, ನಮ್ಮ ಸ್ವಾಭಿಮಾನ ಗೆದ್ದಿದೆ ದಾವಣಗೆರೆಯಲ್ಲಿ. ಅದರಲ್ಲಿ ಯಾರ್ಯಾರು ಬೆಂಬಲಿಸಿದ್ದಾರೆ ಅವರು ಸ್ವಾಭಿಮಾನಿಗಳಾಗಿದ್ದಾರೆ. ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಯಾವ ನಾಯಕರು ಆರೋಪ ಮಾಡ್ತಾ ಇದ್ದಾರಲ್ಲ, ಯಾವ ನಾಯಕರು, ಅವರು ಯಾವುದೇ ಮಟ್ಟದವರಾಗಿರಲಿ, ರಾಷ್ಟ್ರೀಯ ನಾಯಕರಾಗಿದ್ದರು, ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೇನೆ. ಒಂದು ದಿನ ಅವರು ನನ್ನ ಮುಂದೆ ತಂದು ನೀವು ಕೂರಿಸಿ ಡಿಬೇಟ್ ಮಾಡುವ,
ನಾವು ಡಿಬೇಟ್ ಮಾಡ್ತೀವಿ, ನೀವು ವರದಿ ಮಾಡಿ. ಕಾಂಗ್ರೆಸ್ ಯಾವ ರೀತಿ ಬಿ ಜೆ ಪಿಗೆ ಎಲ್ಲೆಲ್ಲ ಹೆಲ್ಪ್ ಮಾಡಿದೆ ನಾನು ವಿತ್ ಎವಿಡೆನ್ಸ್ ನಾನು ಕೊಡ್ತೇನೆ. SDP ಎಲ್ಲಾದರೂ ಬಿ ಜೆ ಪಿಯೊಂದಿಗೆ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತ ಅವ್ರು ತೋರಿಸ್ಬಿಡ್ಲಿ, ಅದು ಇಡೀ ನಿಮ್ಮ ಜಿಲ್ಲೆಯ ಜನತೆಯ ಮುಂದೆ ಅದು ಜಗ್ಗ ಜಾಹೀರಾಗಲಿ. ಏನು ಸರ್, ಲಾಸ್ಟ್ ಟೈಮು JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿತ್ತಲ್ಲ, 17 ಜನ ಶಾಸಕರು ಬಾಂಬೆಯ ರೆಸಾರ್ಟ್ನಲ್ಲಿ ಹೋಗಿ ಕುರಿ ಕೋಳಿಗಳು ಬಿಕರಿ ಆಗ್ತಾವಲ್ಲ ಮಾರ್ಕೆಟಲ್ಲಿ, ದನಗಳು ಬಿಕರಿ ಆಗ್ತಾವಲ್ಲ, ಆ ರೀತಿ ಬಿಕರಿ ಆದ್ರಲ್ಲ, ಅವ್ರು SDP ಯ ಶಾಸಕರ? ಯಾರು ಸರ್ ಅವರು? ಕಾಂಗ್ರೆಸ್ನವ್ರಿಗೆ ಕೇಳಿ ನೀವು, ಅವ್ರು ಉತ್ತರ ಕೊಡಲಿ, ಆಮೇಲೆ ನಾನು ಮಾತಾಡ್ತೇನೆ. ಇದೆಲ್ಲವೂ ಕೂಡ ಯಾವುದೇ ಹೊರಳಿಲ್ಲದ ಆರೋಪಗಳು. ಇಂಥ ಆರೋಪಗಳು SDP ಬಗ್ಗೆ ಮಾಡಬೇಕಾದ್ರೆ ಭಾಳ ಜಾಗೃತೆ ವಹಿಸಲಿ ಅವರು. ಏನಾದರೂ ಎವಿಡೆನ್ಸ್ ಇದ್ದರೆ ಓಪನ್ ಚಾಲೆಂಜ್, ಯಾವ ಟೈಮ್ ನೀವೇ ಫಿಕ್ಸ್ ಮಾಡಿ, ಪ್ಲೇಸ್ ನೀವೇ ಫಿಕ್ಸ್ ಮಾಡಿ, ಧೈರ್ಯ ಇದ್ದರೆ ಬಂದು ನನ್ನ ಮುಂದೆ ಕೂರಲಿ. ಮೊನ್ನೆ CMನ ರಾಜಕೀಯ ಕಾರ್ಯದರ್ಶಿ ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ನೋಡಿ ಸರ್, DK ಶಿವಕುಮಾರ್ ಅವರ ರಾಜಕೀಯ ಕಾರ್ಯದರ್ಶಿ ಯಾರಂತ ನೀವು ನೋಡಿ. ಅವ್ರು ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರ? ನೋಡಿ ಅವ್ರು ಸ್ವಲ್ಪ ಅವ್ರಿಗೆ ಹೇಳಿ, ಯಾರು ಅವರು ಕಾಂಗ್ರೆಸ್ನವ್ರು ಆರೋಪ ಮಾಡಿದಾರಲ್ಲ, ಇವರ ಕಾಂಗ್ರೆಸ್ ಕಮಲ ಕಾಂಗ್ರೆಸ್ಸಿಗರು ಯಾರು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. BK ಹರಿಪ್ರಸಾದಿಗೆ ಕೇಳಿ ನೋಡಿ, ಕಾಂಗ್ರೆಸ್ನ ವರ್ಕಿಂಗ್ ಪ್ರೆಸಿಡೆಂಟಿಗೆ ಅವ್ರು ಹೇಳ್ತಾರೆ ಎಷ್ಟು ಜನ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಕೂತಿದ್ದಾರೆ ಅಂತೇಳಿ.